ನವದುರ್ಗೆಯರಲ್ಲಿ 7ನೇ ರೂಪ ಹಾಗೆ ಅತ್ಯಂತ ಭಯಾನಕವಾದ ಅವತಾರವೆಂದರೆ ಮಹಾಕಾಳರಾತ್ರಿಯ ರೂಪ. ದೇವಿ ಈ ಭಯಾನಕ ರೂಪವನ್ನ ತಾಳದರ ಹಿಂದೆ ಒಂದು ಕಥೆ ಇದೆ. ರಕ್ತ ಬೀಜಾಸುರ ಅನ್ನೋ ರಾಕ್ಷಸ ಭೂಮಿಯ ಮೇಲೆ ತನ್ನ ರಕ್ತ ಬಿದ್ದಾಗ ಇನ್ನಷ್ಟು ರಕ್ತ ಬೀಜಾಸುರಗಳು ಹುಟ್ಕೊಳ್ಳಿ ಅನ್ನೋ ವರವನ್ನ ಪಡೆದಿರ್ತಾನೆ. ಈ ವರದಿಂದ ಅಮರತ್ವ ಸಿಕ್ಕಿದೆ ಅಂತ ಇಡೀ ಭೂಮಂಡಲವನ್ನ ಕತ್ತಲಲ್ಲಿ ಮುಳುಗಿಸ್ಬಿಡ್ತಾನೆ ರಕ್ತ ಬೀಜಾಸುರ. ಪ್ರತಿ ಬಾರಿಯ ಹಾಗೆ ಪಾರ್ವತಿ ದೇವಿಯು ದುರ್ಗಾ ಮಾತೆಯ ರೂಪವನ್ನ ಹೊತ್ತು ರಕ್ತ ಬೀಜಾಸುರನ ರುಂಡವನ್ನ ಚೆಂಡಾಡ್ತಾರೆ. ಅವನ ದೇಹವನ್ನ ತುಂಡಾಗಿ ಕತ್ತರಿಸ್ಬಿಡ್ತಾರೆ. ಇದರಿಂದ ಅವನ ರಕ್ತ ಭೂಮಿಯ ಮೇಲೆ ಬಿದ್ದು ಲಕ್ಷಾಂತರ ರಕ್ತ ಬೀಜಾಸುರರುಗಳು ಹುಟ್ಕೊಂತಾರೆ. ಇದೇ ಸಮಯದಲ್ಲಿ ದೇವಿಯ ತ್ರಿನೇತ್ರದಿಂದ ಹುಟ್ಟಿದ್ದೇ ಮಹಾಕಾಳರಾತ್ರಿ ದೇವಿ, ಅಂದ್ರೆ ಮಹಾಕಾಳಿ. ಯಾರು ನೋಡದೇ ಇರುವಂತಹ ರೌದ್ರ ರೂಪವನ್ನ ಆ ರಾತ್ರಿ ದೇವಿ ತಾಳ್ತಾಳೆ. ಅವಳು ನೋಡೋದಕ್ಕೆ ಅತ್ಯಂತ ಭಯಾನಕವಾಗಿರ್ತಾಳೆ. ಅವಳ ಮೈ ಬಣ್ಣ ಕಪ್ಪಾಗಿರುತ್ತೆ, ಕೊರಳಲ್ಲಿ ರುಂಡ ಮಾಲೆಯನ್ನು ಧರಿಸಿರ್ತಾಳೆ. ಅವತ್ತು ರಾತ್ರಿ ಲಕ್ಷಾಂತರ ರಕ್ತ ಬೀಜಾಸುರರುಗಳು ಬಂದರೂ ಕೂಡ ಅವಳ ಮುಂದೆ ತೃಣದ ಸಮಾನವಾಗೋಗಿತ್ತು. ಅವರನ್ನ ಸಂಹರಿಸಿ ಅವರ ರಕ್ತ ಭೂಮಿಯ ಮೇಲೆ ಬೀಳ್ದಿರೋ ಹಾಗೆ ಅವಳೇ ಅದನ್ನ ನುಂಗ್ಕೊಂಡ್ಬಿಡ್ತಿದ್ಲು. ಇದೇ ಮಹಾಕಾಳಿಯ ಕಥೆ. ಅಷ್ಟು ರೌದ್ರವಾಗಿದ್ದ ತಾಯಿಯ ಮುಂದಿನ ನಡೆ ಏನು ತಿಳ್ಕೊಬೇಕಾ? ಹಾಗಾದ್ರೆ ದೇವಿಯ ಮುಂದಿನ ರೂಪ ಯಾವುದು? ನಿಮಗೆ ಗೊತ್ತಿದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹಾಕಿ.